ನಮಸ್ತೆ ವೀಕ್ಷಕರೇ. ಇವತ್ತು ನಾನು ನಿಮಗೋಸ್ಕರ ಆಗಸ್ಟ್ ಮೊದಲನೇ ವಾರದಲ್ಲಿ ಇಶ್ಯೂ ಆಗಿರುವಂತಹ ಎಲ್ಲಾ ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಕೂಡ ಒತ್ತಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಎನೇಬಲ್ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಾರ ಅಪ್ಲೋಡ್ ಮಾಡುವಂತಹ ಎಲ್ಲಾ ಎಂಪ್ಲಾಯ್ಮೆಂಟ್ ನ್ಯೂಸ್ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಲಭ್ಯವಾಗುತ್ತೆ. ಈ ವಾರದಲ್ಲಿ ಇಶ್ಯೂ ಆಗಿರುವಂತಹ ಮೊದಲ ನೋಟಿಫಿಕೇಶನ್ ನೋಡೋದಾದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿ. ಕೆಪಿಎಸ್ಸಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು. 990 ವೇಕೆನ್ಸಿಗಳಿವೆ. ಅರ್ಹತೆ ಒಂದು ನೀವು ಬಿಟೆಕ್ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಈ ಕೆಪಿಎಸ್ಸಿ ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಸಂಬಳ ಬಂದು ಅಸಿಸ್ಟೆಂಟ್ ಇಂಜಿನಿಯರಿಗೆ 43,100ರಿಂದ 83,900, ಹಾಗೆ ಜೂನಿಯರ್ ಇಂಜಿನಿಯರಿಗೆ 33,450ರಿಂದ 62,600 ಈ ಪೇ ಸ್ಕೇಲ್ ಅಲ್ಲಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ ಬಂದು 18ರಿಂದ 35 ವರ್ಷಗಳ ಒಳಗಡೆ ಆಗಿರ್ಬೇಕು. ನೀವೇನಾದ್ರೂ ಅಂಗವಿಕಲ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದಲ್ಲಿ ನಿಮಗೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತೆ. ಕೆಲಸದ ಸ್ಥಳ ಬಂದು ಕರ್ನಾಟಕದ ಯಾವುದೇ ಸರ್ಕಾರಿ ಆಫೀಸ್ಗಳಲ್ಲಾಗಿರ್ಬೋದು. ಅರ್ಜಿಯ ವಿಧಾನ ನೀವು ಆನ್ಲೈನ್ ಅಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದು. ನೀವು ಆಫ್ಲೈನ್ ಅಲ್ಲಿ ಯಾವುದೇ ತರಹದಂತ ಆಪ್ಷನ್ ಇರುವುದಿಲ್ಲ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಹಾಗೆ ಕೊನೆ ದಿನಾಂಕ 16 ಸೆಪ್ಟೆಂಬರ್ 2020 ನೀವು ಅಪ್ಲೈ ಮಾಡಬೇಕು. ಅರ್ಜಿ ಶುಲ್ಕ ಇರುತ್ತೆ. ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದಲ್ಲಿ ನಿಮ್ಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದಲ್ಲಿ 50 ರೂಪಾಯಿಗಳು ಅರ್ಜಿ ಶುಲ್ಕ ಪೇ ಮಾಡಬೇಕು. ಹಾಗೆ ನೀವು 2A 2B 3A 3B ಕ್ಯಾಟಗರಿಯಲ್ಲಿ ಉಳ್ಪಡುವುದಾದ್ರೆ ನಿಮಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 600 ರೂಪಾಯಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಅದು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಎರಡನೇದಾಗಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಇಂಡಿಯಾ ಲಿಮಿಟೆಡ್. ಹುದ್ದೆ ಹೆಸರು ಅಪ್ರೆಂಟಿಸ್ ಟ್ರೈನಿಂಗ್ಗೆ ಅಪ್ಲಿಕೇಶನ್ ಅನ್ನು ಇನ್ವೈಟ್ ಮಾಡಿದ್ದಾರೆ. ಹುದ್ದೆಗಳ ಸಂಖ್ಯೆ ಟೋಟಲ್ 4 ಹುದ್ದೆಗಳಿವೆ. ನೀವು ಬಿಇ ಬಿಟೆಕ್ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅಥವಾ ಇನ್ಸ್ಟ್ರುಮೆಂಟೇಶನ್ ನಲ್ಲಿ ನೀವು ಬಿಇ ಬಿಟೆಕ್ ಕಂಪ್ಲೀಟ್ ಮಾಡಿದ್ರೆ ನೀವು ಈ ಇಸಿಐಎಲ್ ಜಾಬ್ಸಿಗೆ ಅಪ್ಲೈ ಮಾಡಬಹುದು. ಸಂಬಳ ಬಂದು ನಿಮಗೆ ಸಂಬಳ ಅಂತ ಇರುವುದಿಲ್ಲ. ಅಪ್ರೆಂಟಿಸ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸ್ಟೈಪಂಡ್ ಅಂತ ಕೊಡ್ತಾರೆ. ತಿಂಗಳಿಗೆ 10,000 ರೂಪಾಯಿ ಸ್ಟೈಪಂಡ್ ನಿಮಗೆ ಪೇ ಮಾಡ್ತಾರೆ. ವಯೋಮಿತಿ ನೀವು 18ರಿಂದ 30 ವರ್ಷಗಳ ಒಳಗಡೆ ಇರಬೇಕು. ಕೆಲಸದ ಸ್ಥಳ ದೆಹಲಿ. ಅರ್ಜಿಯ ವಿಧಾನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆ ದಿನಾಂಕ 20 ಆಗಸ್ಟ್ 2020. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಬಂದು ರಾಜಸ್ಥಾನ್ ಸ್ಟಾಫ್ ಸೆಲೆಕ್ಷನ್ ಬೋರ್ಡ್, RSMSSB ಅಂತ ಹೇಳ್ತಾರೆ. ಅದರಲ್ಲಿ ಇಸಿಜಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಹುದ್ದೆಗಳ ಸಂಖ್ಯೆ ಬಂದು 177 ವೇಕೆನ್ಸಿಗಳಿವೆ. ಅರ್ಹತೆ ನೀವು +2 ನಿಮ್ಮ PUC ಸೈನ್ಸ್ ಪ್ಲಸ್ ಡಿಪ್ಲೊಮಾ ಇನ್ ಇಸಿಜಿ ಟೆಕ್ನಿಷಿಯನ್ ಕಂಪ್ಲೀಟ್ ಮಾಡಿದ್ರೆ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಸಂಬಳ ಲೆವೆಲ್ 8ರ ಪ್ರಕಾರ, ಪೇ ಸ್ಕೇಲ್ ಅಲ್ಲಿ ಲೆವೆಲ್ 8ರ ಪ್ರಕಾರ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ ಬಂದು 18ರಿಂದ 40 ವರ್ಷಗಳ ಒಳಗಡೆ ಇರಬೇಕು. ಕೆಲಸದ ಸ್ಥಳ ಬಂದು ರಾಜಸ್ಥಾನದಲ್ಲಿ. ಅರ್ಜಿಯ ವಿಧಾನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 4. ಇದಕ್ಕೆ ಅರ್ಜಿ ಶುಲ್ಕ ಬಂದು SC ST ಹ್ಯಾಂಡಿಕ್ಯಾಪ್ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ, OBC NCL ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ 350 ರೂಪಾಯಿ ಅಪ್ಲಿಕೇಶನ್ ಫೀಸ್. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 450 ರೂಪಾಯಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, CBSE ನೀವೆಲ್ಲ ಕೇಳೇ ಇರ್ತೀರಾ, ಎಲ್ಲ ಕಡೆ ಇರುತ್ತೆ. ಸೆಂಟ್ರಲ್ ಎಜುಕೇಶನ್ ಬೋರ್ಡ್ ಅದು. ಅದರಲ್ಲಿ ತುಂಬಾ ವೇಕೆನ್ಸಿಗಳಿವೆ. ಜಾಯಿಂಟ್ ಸೆಕ್ರೆಟರಿ, ಆಡಿಟರ್, ಅಕೌಂಟ್ಸ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ಸಂಖ್ಯೆ ಬಂದು 20 ಹುದ್ದೆಗಳಿವೆ. ನಿಮಗೆ ಅರ್ಹತೆ ನೀವು ನಿರ್ದಿಷ್ಟ, ಇವಾಗ ಆಡಿಟರ್ ಆದ್ರೆ BCom ಅಲ್ಲಿ ಪದವಿ ಪಡೆದಿರಬೇಕು. ಜಾಯಿಂಟ್ ಸೆಕ್ರೆಟರಿ ನಿರ್ದಿಷ್ಟ ವಿಷಯದಲ್ಲಿ ಪದವಿ ಕಂಪ್ಲೀಟ್ ಮಾಡಿದವ್ರಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇವೆಲ್ಲ ಇವಾಗ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಪ್ಲೇ ಮಾಡ್ತಾ ಇದ್ದೀನಿ ಇದರದೆಲ್ಲ ಕಂಪ್ಲೀಟ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದ್ದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಪ್ರತಿಯೊಂದಕ್ಕೂ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಒಂದೊಂದು ಪೋಸ್ಟ್
ಸಂಪೂರ್ಣ ಮಾಹಿತಿ ಅಲ್ಲಿ ಪಡಿಬಹುದಾಗಿದೆ. ಯಾವ ತರ ಅಪ್ಲೈ ಮಾಡಬೇಕು, ಹಾಗೆ ನಿಮ್ಮ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ. ಎಲ್ಲಾ ಪೋಸ್ಟಿಗೂ ಅದರದ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ಪೋಸ್ಟಿಗೆ ಬಂದು ಸಂಬಳ, ಒಂದೊಂದು ಹುದ್ದೆಗೂ ಅದಕ್ಕೆ ಅನುಸಾರವಾಗಿ ಸಂಬಳ ಕೂಡ ಇರುತ್ತೆ. ವಯೋಮಿತಿ ಗರಿಷ್ಠ ನೀವು 56 ವರ್ಷಗಳ ಒಳಗಡೆ ಇರಬೇಕು. ಕೆಲಸದ ಸ್ಥಳ ಬಂದು ದೆಹಲಿ. ಅರ್ಜಿ ವಿಧಾನ ಆನ್ಲೈನ್ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆ ದಿನಾಂಕ 21 ಆಗಸ್ಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಬಂದು ಗುಜರಾತ್ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, GEMI ಅಂತ ಹೇಳ್ತಾರೆ. ಇದರಲ್ಲಿ ತುಂಬಾ ವೇಕೆನ್ಸಿಗಳಿವೆ. ಅಸಿಸ್ಟೆಂಟ್ ಇಂಜಿನಿಯರ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, ಸೂಪರಿಂಟೆಂಡೆಂಟ್ ಅಂಡ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇವೆಲ್ಲಾ ವೇಕೆನ್ಸಿಗಳಿಗೆ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಹುದ್ದೆಗಳ ಸಂಖ್ಯೆ ಬಂದು 6 ಹುದ್ದೆಗಳಿವೆ ಟೋಟಲ್. ನೀವು ತತ್ಸಮಾನ ಇಂಜಿನಿಯರ್ ಆಗಿದ್ದಲ್ಲಿ BE BTech, ಹಾಗೆ ಕ್ಲರ್ಕ್ ಆಗಿದ್ದಲ್ಲಿ ನೀವು BCom BA ಈ ತರ ಇದರಲ್ಲಿ ಪದವಿ ಕಂಪ್ಲೀಟ್ ಮಾಡಿದ್ರೆ ನೀವು ಅಪ್ಲೈ ಮಾಡಬಹುದು. ಸಂಬಳ ಒಂದೊಂದು ಹುದ್ದೆಗೂ ಅದಕ್ಕೆ ಅನುಸರಣವಾಗಿ ಸಂಬಳ ಕೂಡ ಇರುತ್ತೆ. ವಯೋಮಿತಿ ಗರಿಷ್ಠ ನೀವು 35 ವರ್ಷಗಳ ಒಳಗಡೆ ಇದ್ರೆ ಮಾತ್ರ ನೀವು ಈ GEMI ಜಾಬ್ಸ್ಗೆ ಅಪ್ಲೈ ಮಾಡಬಹುದು. ಗುಜರಾತ್ ನಲ್ಲಿ ಕೆಲಸದ ಸ್ಥಳ ಇರುತ್ತೆ. ಅರ್ಜಿಯ ವಿಧಾನ ಆನ್ಲೈನ್, ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಕೊನೆ ದಿನಾಂಕ ಬಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನ 2020 ಸ್ವಾತಂತ್ರ್ಯ ದಿನಾಚರಣೆಯ ಒಳಗಡೆಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಶುಲ್ಕ ನೀವು ಫಿಮೇಲ್, EWS, SC ST SC BC ಈ ಕ್ಯಾಟಗರಿ ಒಳಪಡುವುದಾದ್ರೆ ನೀವು 250 ರೂಪಾಯಿ ಅರ್ಜಿ ಶುಲ್ಕ ಪೇ ಮಾಡಬೇಕು. ಉಳಿದೆಲ್ಲ ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿ ಶುಲ್ಕ ಪೇ ಮಾಡಬೇಕು. ನೆಕ್ಸ್ಟ್ ಬಂದು ಜಮ್ಮು ಕಾಶ್ಮೀರ್ ಪಬ್ಲಿಕ್ ಸರ್ವಿಸ್ ಕಮಿಷನ್, JKPSC. ಹುದ್ದೆ ಹೆಸರು ಮೆಡಿಕಲ್ ಆಫೀಸರ್. ಡಾಕ್ಟರ್ಗಳಿಗಿರುವ ಹುದ್ದೆ ಮೆಡಿಕಲ್ ಆಫೀಸರ್. ಇವಾಗ ಕೊರೋನಾ ಸೀಸನ್ ನಿಮ್ಗೆ ಗೊತ್ತು, ಎಲ್ಲ ಕಡೆ ಮೆಡಿಕಲ್ ಆಫೀಸರ್ ಜಾಬ್ಗಳಿಗೆ ತುಂಬಾ ನೋಟಿಫಿಕೇಶನ್ ಇಶ್ಯೂ ಆಗ್ತಾ ಇದೆ, ವೇಕೆನ್ಸಿಗಳು ಬರ್ತಾ ಇದೆ. ಅದೇ ತರ ಜಮ್ಮು ಕಾಶ್ಮೀರದಲ್ಲಿ ಯಾರಾದ್ರೂ ಕೆಲಸ ಮಾಡಕ್ಕೆ ಇಚ್ಛಿಸುವುದಾದ್ರೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಇಲ್ಲಿದೆ. ಮೆಡಿಕಲ್ ಆಫೀಸರ್ ಪೋಸ್ಟ್ 900 ಹುದ್ದೆಗಳಿವೆ, ವೇಕೆನ್ಸಿಗಳು 900 ವೇಕೆನ್ಸಿಗಳಿವೆ. ಅರ್ಹತೆ ನೀವು MBBS ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿದ್ದಲ್ಲಿ ನೀವು ಈ JKPSC ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ನಿಮ್ಮ ಸಂಬಳ ಒಂದು 52,700 ರಿಂದ 1,66,700 ಈ ಪೇ ಸ್ಕೇಲ್ ಅಲ್ಲಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ ನೀವು 18 ರಿಂದ 48 ವರ್ಷಗಳ ಒಳಗಡೆ ಇರಬೇಕು. ಕೆಲಸದ ಸ್ಥಳ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಅರ್ಜಿಯ ವಿಧಾನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಕೊನೆಯ ದಿನಾಂಕ ಸೆಪ್ಟೆಂಬರ್ 4. ಸ್ವಲ್ಪ ಡೇಟ್ ಇದೆ, ಆದ್ರೂ ನೀವು ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟಿಗೆ ಅಪ್ಲೈ ಮಾಡೋದಾದ್ರೆ ಲಾಸ್ಟ್ ಡೇಟಿಗೆ ಯಾವುದೇ ಕಾರಣಕ್ಕೂ ಇಡಬೇಡಿ. ಆದಷ್ಟು ಬೇಗ ಅಪ್ಲೈ ಮಾಡಿ. ಕೊನೆಯ ದಿನಾಂಕದವರೆಗೆ ಎಲ್ಲಾ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡೋದು, ವೆಬ್ಸೈಟ್ ಹ್ಯಾಂಗ್ ಆಗುವ ಚಾನ್ಸಸ್ ಎಲ್ಲ ತುಂಬಾನೇ ಇರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಬಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ರಿಸರ್ವ್ಡ್ ಕ್ಯಾಟಗರೀಸ್ ನೀವು SC ST ಈ ತರ ಕ್ಯಾಟಗರೀಸ್ ಆದ್ರೆ 200 ರೂಪಾಯಿ. ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ 400 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಬ್ಯಾಂಕ್ ಆಫ್ ಇಂಡಿಯಾ. ನೀವೇನಾದ್ರೂ ಸ್ಪೋರ್ಟ್ಸ್ ಕೋಟಾ, ನೀವು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ರೆ ನಿಮಗೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹಾಗೂ ಕ್ಲರ್ಕ್ ಜಾಬ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹುದ್ದೆಗಳ ಸಂಖ್ಯೆ 28, 14 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹಾಗೂ 14 ಕ್ಲರ್ಕ್ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಅರ್ಹತೆ ನೀವು ಪದವಿ ಕಂಪ್ಲೀಟ್ ಮಾಡಿದ್ದಲ್ಲಿ ಜನರಲ್ ಬ್ಯಾಂಕಿಂಗ್ ಆಫೀಸರಿಗೆ ಅಪ್ಲೈ ಮಾಡಬಹುದು. ಅದೆಲ್ಲ ನೀವು SSLC ನಿಮ್ಮ 10ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಕ್ಲರ್ಕ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಇದಲ್ಲದೆ ನೀವು ಕ್ರೀಡೆಯಲ್ಲಿ ನಿರ್ದಿಷ್ಟ ಸಾಧನೆ ಅವರ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ, ಆ ಸಾಧನೆ ನೀವು ಮಾಡಿದ್ರೆ ಮಾತ್ರ ಈ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಸಂಬಳ ಒಂದು ಆಫೀಸರ್ ಪೋಸ್ಟಿಗೆ 23,700 ರಿಂದ 42,020 ಹಾಗೂ ಕ್ಲರ್ಕ್ ಪೋಸ್ಟಿಗೆ 11,765 ರಿಂದ 31,540 ಇಷ್ಟು ನಿಮ್ಮ ಈ ಪೇ ಸ್ಕೇಲ್ ನಲ್ಲಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ ಬಂದು 18 ರಿಂದ 25 ವರ್ಷಗಳ ಒಳಗಡೆ ಇರಬೇಕು. ನೀವು ಕೆಲಸದ ಸ್ಥಳ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಪೋಸ್ಟ್ ಮಾಡಬಹುದು ನಿಮ್ಗೆ. ಹಾಗೆ ಅರ್ಜಿಯ ವಿಧಾನ ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆಯ ದಿನಾಂಕ ಆಗಸ್ಟ್ 16 ನೀವು ಅಪ್ಲೈ ಮಾಡಬೇಕು. ಇದಕ್ಕೆ ಅರ್ಜಿ ಶುಲ್ಕ ಇದೆ. SC ST ನೀವು ಪರಿಶಿಷ್ಟ ಜಾತಿ ಪಂಗಡ ಅಥವಾ ಅಂಗವಿಕಲ ಅಭ್ಯರ್ಥಿ ಆಗಿದ್ದಲ್ಲಿ 50 ರೂಪಾಯಿ. ಉಳಿದೆಲ್ಲ ಅಭ್ಯರ್ಥಿಗಳು 200 ರೂಪಾಯಿ ಅರ್ಜಿ ಶುಲ್ಕವನ್ನ ಪೇ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಬಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, AIIMS, ಬಿಬಿನಗರ್, ತೆಲಂಗಾಣದಲ್ಲಿ ಸ್ಥಾಪಿತವಾಗಿರುವಂತಹ ಹೊಸ AIMS ಇದು. ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ ರೀಸೆಂಟ್ ಆಗಿ. ಇದರಲ್ಲಿ ತುಂಬಾ ವೇಕೆನ್ಸಿಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಅದರಲ್ಲಿ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ಪರ್ಸನಲ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಇನ್ನೂ ಅನೇಕ ಪೋಸ್ಟ್ಗಳಿವೆ. ಟೋಟಲ್ ಬಂದು 10 ಹುದ್ದೆಗಳಿವೆ. ಅರ್ಹತೆ ನಿರ್ದಿಷ್ಟ ವಿಷಯದಲ್ಲಿ ನೀವು ಪದವಿ ಅಥವಾ ನಿಮ್ಮ ಸೆಕೆಂಡ್ PUC ಕಂಪ್ಲೀಟ್ ಆದ್ರೆ ಅಪ್ಲೈ ಮಾಡಬಹುದು. ಸಂಬಳ ಹುದ್ದೆಗಳಿಗೆ ಅನುಸಾರ ಒಂದೊಂದು ಪೋಸ್ಟಿಗೂ ಅದಕ್ಕೆ ಅನುಸಾರವಾಗಿ ಸಂಬಳ ಕೂಡ ಇರುತ್ತೆ. ಕೆಲಸದ ಸ್ಥಳ ಬಿಬಿನಗರ್, ತೆಲಂಗಾಣದ ಬಿಬಿನಗರ್ AIMS ನಲ್ಲಿ ನಿಮ್ಮ ಕೆಲಸದ ಸ್ಥಳ ಇರುತ್ತೆ. ಅರ್ಜಿಯ ವಿಧಾನ ನೀವು ಆನ್ಲೈನ್ ನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆಯ ದಿನಾಂಕ 31 ಆಗಸ್ಟ್, ಈ ತಿಂಗಳ ಕೊನೆಯ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಶುಲ್ಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. SC ST ಪರಿಶಿಷ್ಟ ಜಾತಿ ಪಂಗಡದವರಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ 1500 ರೂಪಾಯಿ ಅರ್ಜಿ ಶುಲ್ಕಗಳಿರುತ್ತೆ. AMS ನಲ್ಲಿ ಯೂಶಲಿ ನಿಮಗೆ 1200 1500 ಎಲ್ಲಾ ಪೋಸ್ಟಿಗೆ ಇರುತ್ತೆ. ಸ್ವಲ್ಪ ಜಾಸ್ತಿನೇ, ನೀವು ಬೇರೆ ಇದಕ್ಕೆ ಕಂಪೇರ್ ಮಾಡೋದಾದ್ರೆ ಅರ್ಜಿ ಶುಲ್ಕ ನೀವು AMS ಜಾಬ್ಸಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಮನ್ ಆಗಿ. ಪುನಃ ಇನ್ನೊಂದು ಕರ್ನಾಟಕ KPSC ಇದು ಇನ್ನೊಂದು ಹುದ್ದೆ, ಗ್ರೂಪ್ C ಹುದ್ದೆಗಳಿಗೆ ಇನ್ನೊಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು. ಹುದ್ದೆಗಳ ಸಂಖ್ಯೆ 523. ಅರ್ಹತೆ ನೀವು ಡಿಪ್ಲೊಮಾ PUC ಅಥವಾ ಪದವಿ. ನೀವು ಡಿಪ್ಲೊಮಾ ಮಾಡಿದ್ರವರಿಗೂ PUC ನಿಮ್ಮ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ರೆ, ಹಾಗೆ ನೀವು ಪದವಿ ಕಂಪ್ಲೀಟ್ ಮಾಡಿದ್ರು ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಸಂಬಳ ಒಂದೊಂದು ಹುದ್ದೆ ವಿವಿಧ ಸರ್ಕಾರಿ ಆಫೀಸ್ಗಳಿಗೆ ವಿವಿಧ ಪೋಸ್ಟ್ಗಳಿರುತ್ತೆ. ಪೋಸ್ಟ್ಗಳಿಗೆ ಅನುಸಾರವಾಗಿ ಹುದ್ದೆಗಳಿಗೆ ಅನುಸಾರವಾಗಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ 18ರಿಂದ 35. ನಾನು ಮೊದಲ KPSCಗೆ ಹೇಳ್ದಂಗೆ ನೀವು PWD ಅಂಗವಿಕಲ ಅಭ್ಯರ್ಥಿ, ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಈ ತರ ಕಮ್ಯುನಿಟಿಯಲ್ಲಿ ಇದ್ರೆ ನಿಮಗೆ ಸಡಿಲಿಕೆ, ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತೆ. ಕೆಲಸದ ಸ್ಥಳ ಕರ್ನಾಟಕದ ಸರ್ಕಾರಿ ಆಫೀಸ್ಗಳಲ್ಲಿ ನಿಮ್ಮ ಕೆಲಸದ ಸ್ಥಳ ಇರುತ್ತೆ. ಅರ್ಜಿಯ ವಿಧಾನ ಆನ್ಲೈನ್, ನೀವು ಆನ್ಲೈನ್ ಅಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 19ರೊಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಅರ್ಜಿ ಶುಲ್ಕ ಮೊದಲು ಹೇಳಿದ KPSC ಇದು ಸೇಮ್ ಇದೆ. SC ST ಕ್ಯಾಟಗರಿ 1 ಹಾಗೂ PWD ನೀವು ಈ ಕ್ಯಾಟಗರಿ ಆದ್ರೆ ನಿಮ್ಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದಲ್ಲಿ 50 ರೂಪಾಯಿ, 2A 2B 3A 3B. ಈ ಕ್ಯಾಟಗರಿ ಆದ್ರೆ 300 ರೂಪಾಯಿ. ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಬಂದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಆಲ್ಮೋಸ್ಟ್ UPSC ತರಾನೇ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಪ್ಲೇಸ್ಮೆಂಟ್ ಮಾಡೋದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇವರು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. 5846 ಹುದ್ದೆಗಳಿವೆ. ವೇಕೆನ್ಸಿಗಳು ತುಂಬಾ ಜಾಸ್ತಿನೇ ಇದೆ. ನಿಮಗೂ ಅಪ್ಲೈ ಮಾಡಬಹುದು, ಕರ್ನಾಟಕದವರಿಗೂ ಅಪ್ಲೈ ಮಾಡಬಹುದು ಈ ಪೋಸ್ಟ್ಗಳಿಗೆ. ಅರ್ಹತೆ ನೀವು +2 ನಿಮ್ಮ PUC ಕಂಪ್ಲೀಟ್ ಆದ್ರೆ ನೀವು ಅಪ್ಲೈ ಮಾಡಬಹುದು. ಸಂಬಳ ಬಂದು 21,700ರಿಂದ 69,100 ಈ ಪೇ ಸ್ಕೇಲ್ ನಲ್ಲಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ ನೀವು 18ರಿಂದ 25 ವರ್ಷಗಳ ಒಳಗಡೆ ಇರಬೇಕು. ಕೆಲಸದ ಸ್ಥಳ ದೆಹಲಿ. ಅರ್ಜಿಯ ವಿಧಾನ ಆನ್ಲೈನ್. ಎಲ್ಲ ಈ ವಾರದಲ್ಲಿ ಇಶ್ಯೂ ಆಗಿರುವಂತ ಆಲ್ಮೋಸ್ಟ್ ಎಲ್ಲಾ ಪೋಸ್ಟಿಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಇದೆ. ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 7ರ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಅರ್ಜಿ ಶುಲ್ಕ ಬಂದು SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಫೀಸ್ ಇಲ್ಲ. ಉಳಿದ ಎಲ್ಲ ಅಭ್ಯರ್ಥಿಗಳು 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು IBPS. ನೆಕ್ಸ್ಟ್ ನೋಟಿಫಿಕೇಶನ್ ಬಂದು IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಬ್ಯಾಂಕ್ ಜಾಬ್ ನಲ್ಲಿ ಉತ್ಸುಕರಾಗಿರುವಂತ ಎಲ್ಲಾ ಪದವೀಧರರಿಗೆ ಗೊತ್ತಿರುತ್ತೆ IBPS ಏನು ಅಂತ. ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ. IBPS ಬಗ್ಗೆ ಈ ನೋಟಿಫಿಕೇಶನ್ IBPS POದು ನೋಟಿಫಿಕೇಶನ್ ಪಬ್ಲಿಷ್ ಆದಂಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅಂತ ಹೇಳಿದ್ರೆ ತುಂಬಾ ಯುವಕರು ಬ್ಯಾಂಕ್ ನಲ್ಲಿ ಆಸಕ್ತಿ ಹೊಂದಿರುವವರು IBPS ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ನೋಟಿಫಿಕೇಶನ್ ಇಶ್ಯೂ ಮಾಡ್ದಂಗೆ ಒಂದು ಅರ್ಜೆಂಟ್ ವಿಡಿಯೋ ಮಾಡಿ ಪಬ್ಲಿಷ್ ಮಾಡಿದ್ದೆ. ನಮ್ಮ ಚಾನೆಲ್ ನಲ್ಲಿ ನೀವು ಅದು ನೋಡಬಹುದು. IBPS ಹೊಸ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದು ಪ್ರೊಬೆಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. IBPS PO ನೋಟಿಫಿಕೇಶನ್ ಅಂತ ಹೇಳ್ತಾರೆ, ಪ್ರೊಬೆಷನರಿ ಆಫೀಸರ್.
ಹುದ್ದೆಗಳ ಸಂಖ್ಯೆ 1167. ಇದು ಮಿನಿಮಮ್ ಹುದ್ದೆಗಳು. ಇದು ಜಾಸ್ತಿ ಆಗೋಕ್ಕೂ ಚಾನ್ಸ್ ಇದೆ. ಇನ್ನು ತುಂಬಾ ಬ್ಯಾಂಕ್ಗಳಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಅಂತ ಅವರು ಇನ್ನೂ ಪಬ್ಲಿಷ್ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಅರ್ಹತೆ, ನೀವು ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ರೆ ನೀವು ಈ IBPS PO ಜಾಬ್ಗೆ ಅಪ್ಲೈ ಮಾಡಬಹುದು. ಸಂಬಳ ಇನ್ನೂ ನಿರ್ದಿಷ್ಟಪಡಿಸಿಲ್ಲ. ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಸಂಬಳ ಎಷ್ಟು ಅಂತ ನೋಟಿಫಿಕೇಶನ್ ಅಲ್ಲಿ ಹಾಕಿಲ್ಲ. ಅದು ನಿಮ್ಗೆ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಅಥವಾ ಮೇನ್ ಎಕ್ಸಾಮ್ ಕಳೆದ ಮೇಲೆ ನಿಮ್ಗೆ ಗೊತ್ತಾಗ್ಬೋದು. ವಯೋಮಿತಿ, ನೀವು 20ರಿಂದ 30 ವರ್ಷಗಳ ಒಳಗಡೆ ಇದ್ರೆ ಅಪ್ಲೈ ಮಾಡಬಹುದು. ಭಾರತದಾದ್ಯಂತ ನಿಮ್ಮ ಪ್ಲೇಸ್ಮೆಂಟ್ ಇರುತ್ತೆ. ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಅಂತ ಹೇಳ್ತಾರೆ. ಯಾವ್ದೆಲ್ಲ ಬ್ಯಾಂಕ್ ಈ IBPS PO ಎಕ್ಸಾಮಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಭಾರತದಾದ್ಯಂತ ಇರುವ ಯಾವ್ದು ಬ್ರಾಂಚ್ ಬೇಕಾದ್ರೂ ನಿಮ್ಮನ್ನ ಪೋಸ್ಟ್ ಮಾಡಬಹುದು. ಅರ್ಜಿಯ ವಿಧಾನ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕ 26 ಆಗಸ್ಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅರ್ಜಿ ಶುಲ್ಕ SC ST PWD ₹175. ಉಳಿದ ಎಲ್ಲಾ ಅಭ್ಯರ್ಥಿಗಳು ₹850 ಅರ್ಜಿ ಶುಲ್ಕ ಪೇ ಮಾಡಬೇಕು. ನೆಕ್ಸ್ಟ್ ಒಂದು AIMS, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ನ್ಯೂ ಡೆಲ್ಲಿ. ಈ ನ್ಯೂ ಡೆಲ್ಲಿ AIMS ಬಂದು ಭಾರತದಾದ್ಯಂತ ಇರುವ AIMS ಗಳಿಗೆ ಒಂದು ಹೆಡ್ ಆಫೀಸ್ ತರ. ಯಾಕಂತಂದ್ರೆ ಸೆಂಟ್ರಲ್ ನೋಟಿಫಿಕೇಶನ್, AIMS ಸೆಂಟ್ರಲ್ ನೋಟಿಫಿಕೇಶನ್ ಎಲ್ಲ ನ್ಯೂ ಡೆಲ್ಲಿ AIMS ಇಂದನೇ ರಿಲೀಸ್ ಆಗುತ್ತೆ. ಇವಾಗ ರಿಲೀಸ್ ಆಗಿರೋದು ಕೂಡ ಎಕ್ಸಾಮ್ AIMS ಅಲ್ಲಿ ಇರುವ ನರ್ಸಿಂಗ್ ಆಫೀಸರ್ ಜಾಬ್ ಗಳಿಗಿರುವ ಎಕ್ಸಾಮ್ ನೋಟಿಫಿಕೇಶನ್. ವೇಕೆನ್ಸಿ ಬಂದು ಭಾರತದಾದ್ಯಂತ ಇರೋದು, ಅದರ ನೋಟಿಫಿಕೇಶನ್ ಇಶ್ಯೂ ಮಾಡಿರೋದು ಬಂದು AIMS ನ್ಯೂ ಡೆಲ್ಲಿ. ಹುದ್ದೆ ಹೆಸರು ಬಂದು ನರ್ಸಿಂಗ್ ಆಫೀಸರ್ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ. ಹುದ್ದೆಗಳ ಸಂಖ್ಯೆ 3803 ವೇಕೆನ್ಸಿಗಳಿವೆ. ನೀವು BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿದ್ದಲ್ಲಿ ನೀವು ಈ ನರ್ಸಿಂಗ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬಹುದು. ಸಂಬಳ 9,300ರಿಂದ 34,800 ಈ ಪೇ ಸ್ಕೇಲ್ ಅಲ್ಲಿ ನಿಮ್ಮ ಸಂಬಳ ಇರುತ್ತೆ. ವಯೋಮಿತಿ 18ರಿಂದ 30 ವರ್ಷಗಳ ಒಳಗಡೆ ವಯೋಮಿತಿ ಇರುತ್ತೆ. ಕೆಲಸದ ಸ್ಥಳ ಭಾರತದಾದ್ಯಂತ ಇರುವ AIMS. ನಿಮ್ಮ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಾಗ, ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಾಗ ನಿಮ್ಗೆ ಕೇಳ್ತಾರೆ ಯಾವ AIMS ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ. ಅವಾಗ ನೀವು ಅಲ್ಲಿ ಸ್ಪೆಸಿಫೈ ಮಾಡಬಹುದು ನಿಮ್ಮ ಹತ್ತಿರದ AIMS, ಅಥವಾ ನೀವು ಬೇರೆ ಯಾವ್ದಾದ್ರು, ಇವಾಗ ನ್ಯೂ ಡೆಲ್ಲಿಯಲ್ಲಿ ಅಪ್ಲೈ ಮಾಡಕ್ಕೆ ಇಷ್ಟಪಡ್ತೀರಾ, ಬೇರೆ ಯಾವ್ದಾದ್ರು ಭುವನೇಶ್ವರ್, ಈ ತರ ಯಾವ್ದಾದ್ರು AIMS ಗೆ ಅಪ್ಲೈ ಮಾಡೋಕೆ ನೀವು ಇಷ್ಟ ಇದ್ರೆ ನಿಮ್ಮ ಇಷ್ಟದ ಅನುಸಾರವಾಗಿ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಅರ್ಜಿಯ ವಿಧಾನ ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲೈ ಮಾಡಬೇಕು. 26 ಆಗಸ್ಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮೊದಲೇ ಹೇಳ್ದಂಗೆ ಅರ್ಜಿ ಶುಲ್ಕ AIMS ಜಾಬ್ ಗಳಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. PWD ಯಾವುದೇ ಶುಲ್ಕ ಇಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಎಕನಾಮಿಕಲಿ ವೀಕರ್ ಸೆಕ್ಷನ್ ₹1,200. ಉಳಿದ ಎಲ್ಲಾ ಅಭ್ಯರ್ಥಿಗಳು ₹1,500 ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು. ನೆಕ್ಸ್ಟ್ ಬಂದು ತಮಿಳುನಾಡು ವಕ್ಫ್ ಬೋರ್ಡ್ ಅಲ್ಲಿ ತುಂಬಾ ವೇಕೆನ್ಸಿಗಳಿವೆ. ಸರ್ವೆ ಅಸಿಸ್ಟೆಂಟ್, ಪ್ರೋಗ್ರಾಮರ್, ಲೀಗಲ್ ಸಪೋರ್ಟ್ ಆಫೀಸರ್ ಹಾಗೂ ಝೋನಲ್ ವಕ್ಫ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಟೋಟಲ್ 10 ವೇಕೆನ್ಸಿಗಳಿವೆ. ನೀವು ತತ್ಸಮಾನ ವಿಷಯದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಇದ್ರೆ ನೀವು ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಸಂಬಳ ಒಂದೊಂದು ಹುದ್ದೆಗೂ ಅದಕ್ಕೆ ಅನುಸಾರವಾಗಿ ವೇರಿಯಸ್, ವಿಧ ವಿಧವಾದಂತ ಸಂಬಳ ಇರುತ್ತೆ. ವಯೋಮಿತಿ ಗರಿಷ್ಠ 35 ವರ್ಷ ಇದ್ರೆ, ನೀವು 35 ವರ್ಷಗಳ ಒಳಗಡೆ ಇದ್ರೆ ಅಪ್ಲೈ ಮಾಡಬಹುದು. ತಮಿಳುನಾಡಿನಲ್ಲಿ ನಿಮ್ಮ ಜಾಬ್ ಲೊಕೇಶನ್ ಇರುತ್ತೆ. ಅರ್ಜಿಯ ವಿಧಾನ ಇಮೇಲ್ ಅಪ್ಲಿಕೇಶನ್ ನೀವು ಇಮೇಲ್ ಮುಖಾಂತರ ಕಳಿಸಬೇಕಾಗುತ್ತೆ. ಕೊನೆಯ ದಿನಾಂಕ 12 ಆಗಸ್ಟ್. ಡೇಟ್ ಇಲ್ಲ, ಇವತ್ತು 9ನೇ ತಾರೀಕು ರೆಕಾರ್ಡ್ ಮಾಡ್ತಾ ಇರೋದು ವಿಡಿಯೋ. ಇವತ್ತೇ ಪಬ್ಲಿಷ್ ಆಗುತ್ತೆ. 12 ಆಗಸ್ಟ್, 3 ದಿನ ಇದೆ. 3 ದಿನ ಒಳಗಡೆ ಅಪ್ಲೈ ಮಾಡಬೇಕು ನೀವೇನಾದ್ರು ಅಪ್ಲೈ ಮಾಡೋದ್ರಾಗಿದ್ರೆ. ಯಾವುದೇ ಅರ್ಜಿ ಶುಲ್ಕ ಇಲ್ಲ ಇದಕ್ಕೆ. ನೆಕ್ಸ್ಟ್ ಬಂದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಲ್ಲಿ DGM, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಹಾಗೂ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಟೋಟಲ್ ಹುದ್ದೆಗಳು 11 ಹುದ್ದೆಗಳಿವೆ. ಮೀನ್ಸ್ 11 ವೇಕೆನ್ಸಿಗಳಿವೆ. ಪದವಿ ಅಥವಾ ಸ್ನಾತಕೋತ್ತರ ಪದವಿ, ನೀವು ನಿಮ್ಮ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅಪ್ಲೈ ಮಾಡಬಹುದು. ಹುದ್ದೆಗಳಿಗೆ ಅನುಸಾರವಾಗಿ ಸಂಬಳ ಕೂಡ ಇದೆ. ಕೆಲಸದ ಸ್ಥಳ ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಿಮ್ಮ ಪ್ಲೇಸ್ಮೆಂಟ್ ಇರುತ್ತೆ. ಅರ್ಜಿಯ ವಿಧಾನ ಆನ್ಲೈನ್. ಕೊನೆಯ ದಿನಾಂಕ 28 ಆಗಸ್ಟ್. ಅರ್ಜಿ ಶುಲ್ಕ ಇದೆ. SC ST PWD ಕ್ಯಾಂಡಿಡೇಟ್ಸ್ ₹100. ಉಳಿದ ಎಲ್ಲಾ ಅಭ್ಯರ್ಥಿಗಳು ₹600 ಅರ್ಜಿ ಶುಲ್ಕ ಪೇ ಮಾಡಬೇಕು. ನೆಕ್ಸ್ಟ್ ಬಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC ಎಲ್ರಿಗೂ ಗೊತ್ತೇ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದು ವೇರಿಯಸ್ ತುಂಬಾನೇ ಎಕ್ಸಾಮ್ಸ್ಗೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಎಲ್ಲ UPSC ನೇ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಹುದ್ದೆ ಹೆಸರು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಪರೀಕ್ಷೆ, CDS2 ಎಕ್ಸಾಮಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ.
344. ನೀವೇನಾದ್ರೂ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಹಾಗೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಲು ಉತ್ಸುಕರಾಗಿದ್ರೆ ನೀವು ಈ ಎಕ್ಸಾಮ್ ಖಂಡಿತ ಬರಿಬೇಕು. ತುಂಬಾನೇ ಒಳ್ಳೆ ಒಂದು ಕರಿಯರ್ ಆಪರ್ಚುನಿಟಿ ನಿಮಗೆ ಇದು. ಅರ್ಹತೆ ಬಂದು ಪದವಿ, ನೀವು ಪದವಿ ಬಿಇ, ಬಿಟೆಕ್ ಹಾಗೆ ಇನ್ನೂ ಉಳಿದ ಪದವಿಗಳು ಕಂಪ್ಲೀಟ್ ಮಾಡಿದ್ರೆ ಅಪ್ಲೈ ಮಾಡಬಹುದು. ಸಂಬಳ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ 56,100 ರೂಪಾಯಿ ಸಂಬಳ ನಿಮ್ಗೆ ಕೊಡ್ತಾರೆ. ಟ್ರೈನಿಂಗ್ ಪೀರಿಯಡ್ ನಲ್ಲಿ ಟ್ರೈನಿಂಗ್ ಆದಂಗೆ ನೀವು ಲೆಫ್ಟಿನೆಂಟ್ ಪೋಸ್ಟಿಗೆ ನಿಮ್ಮನ್ನ ಇದ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಆ ಸ್ಟಾರ್ಟಿಂಗ್ ಪೇ ಸ್ಕೇಲ್ ಬಂದು 56,100ರಿಂದ 1,77,500 ರೂಪಾಯಿ. 56,100 ಬೇಸಿಕ್. ಅದಲ್ಲದೆ ನಿಮ್ಗೆ ಮಿಲಿಟರಿ ಸರ್ವಿಸ್ ಪೇ 15,000, ಹಾಗೆ ತುಂಬಾ ಅಲವೆನ್ಸ್ ಕೂಡ ಇದರಲ್ಲಿ ಇರುತ್ತೆ. ವಯೋಮಿತಿ 18ರಿಂದ 23 ವರ್ಷಗಳ ಒಳಗಡೆ ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಿಮ್ಮನ್ನ ಪ್ಲೇಸ್ ಮಾಡಬಹುದು. ಅರ್ಜಿಯ ವಿಧಾನ ಆನ್ಲೈನ್. ಕೊನೆಯ ದಿನಾಂಕ 25 ಆಗಸ್ಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. SC ST ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಫೀಸ್ ಇಲ್ಲ. ಉಳಿದ ಎಲ್ಲಾ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಫೀಸ್ ಇರುತ್ತೆ. ನೆಕ್ಸ್ಟ್ ಬಂದು ನಮ್ಮ ಕರ್ನಾಟಕ ಸರ್ಕಾರದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಉಡುಪಿ ಜಿಲ್ಲೆಯಲ್ಲಿ ಇಶ್ಯೂ ಮಾಡಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಇರುವ ನೋಟಿಫಿಕೇಶನ್. 46 ಹುದ್ದೆಗಳಿವೆ. SSLC ಕಂಪ್ಲೀಟ್ ಮಾಡಿದವರಿಗೆ ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟಿಗೆ ಅಪ್ಲೈ ಮಾಡಬಹುದು. 4ನೇ ತರಗತಿ ಪಾಸ್ ಆದವರಿಗೆ, 4ನೇ ತರಗತಿ ಪಾಸ್ ಆಗಿ 9ನೇ ತರಗತಿ ಪಾಸ್ ಆಗದೇ ಇರುವವರಿಗೆ, 4ರಿಂದ 9ರ ಒಳಗಡೆ ಕ್ವಾಲಿಫಿಕೇಶನ್ ಇರೋರಿಗೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅಪ್ಲೈ ಮಾಡಬಹುದು. ಸಂಬಳ ಎಷ್ಟು ಅಂತ ನಿರ್ದಿಷ್ಟಪಡಿಸಿಲ್ಲ ಅವರು. ವಯೋಮಿತಿ 18ರಿಂದ 35 ವರ್ಷಗಳ ಒಳಗಡೆ ಇರಬೇಕು. ಉಡುಪಿ ಜಿಲ್ಲೆಯಾದ್ಯಂತ ನಿಮ್ಮ ವೇಕೆನ್ಸಿಗಳಿವೆ. ಅರ್ಜಿಯ ವಿಧಾನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕ 31 ಆಗಸ್ಟ್. ಯಾವುದೇ ಅರ್ಜಿ ಶುಲ್ಕ ಇದಕ್ಕೂ ಇರುವುದಿಲ್ಲ. ನೆಕ್ಸ್ಟ್ ಬಂದು ನಿಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು. ಟೋಟಲ್ ವೇಕೆನ್ಸಿಗಳು 63. ಅರ್ಹತೆ ಸೇಮ್. SSLC ಇದ್ದವರಿಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲೈ ಮಾಡಬಹುದು. 4ನೇ ತರಗತಿ ಪಾಸ್ ಆದವರಿಗೆ ಅಂಗನವಾಡಿ ಸಹಾಯಕಿ ಹುದ್ದೆ ಅಪ್ಲೈ ಮಾಡಬಹುದು. ಸಂಬಳ ಎಷ್ಟು ಅಂತ ನಿರ್ದಿಷ್ಟಪಡಿಸಿಲ್ಲ. ವಯೋಮಿತಿ ಸೇಮ್. 18ರಿಂದ 35 ವರ್ಷಗಳ ಒಳಗಡೆ. ಕೆಲಸದ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ. ತುಂಬಾ ವೇಕೆನ್ಸಿಗಳಿವೆ. ಅದು ನಿಮಗೆ ಅಫಿಷಿಯಲ್. ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಯಾವ ಯಾವ ಗ್ರಾಮದಲ್ಲಿ ವೇಕೆನ್ಸಿಗಳಿವೆ, ಯಾವ ಯಾವ ಕ್ಯಾಟಗರಿಯಲ್ಲಿ ವೇಕೆನ್ಸಿಗಳಿವೆ ಅಂತ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು. ಅದು ಯಾವ ತರ ಅರ್ಜಿ ಸಲ್ಲಿಸಬೇಕು ಅಂತಾನು ನಾನು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ, ಅಲ್ಲಿ ಓದಬಹುದು ನಿಮ್ಗೆ. ಕೊನೆಯ ದಿನಾಂಕ ಸೆಪ್ಟೆಂಬರ್ 5ರ ಒಳಗಡೆ ಅಪ್ಲೈ ಮಾಡಬೇಕು. ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಬಂದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಪ್ರೆಂಟಿಸ್ ಹುದ್ದೆಗಳಿಗೆ, ಅಪ್ರೆಂಟಿಸ್ ಟ್ರೈನಿಂಗಿಗೆ ಹುದ್ದೆ ಅಂತ ಹೇಳಕ್ಕಾಗೋದಿಲ್ಲ, ಇದೊಂದು ಟ್ರೈನಿಂಗ್. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಕೊಡುವಂತ ಟ್ರೈನಿಂಗಿಗೆ ಅಪ್ರೆಂಟಿಸ್ ಅಂತ ಹೇಳ್ತಾರೆ. ಅಪ್ರೆಂಟಿಸ್ ಟ್ರೈನಿಂಗಿಗೆ 432 ಹುದ್ದೆಗಳಿವೆ. ನೀವು 10ನೇ ತರಗತಿ ಪಾಸ್ ಆಗಿ ಹಾಗೆ ತತ್ಸಮಾನ ವಿಷಯದಲ್ಲಿ ಪದವಿ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಸಂಬಳ ಎಷ್ಟು ಅಂತ ನಿರ್ದಿಷ್ಟಪಡಿಸಿಲ್ಲ. ಆಕ್ಚುಲಿ ಸಂಬಳ ಅಲ್ಲ, ನಿಮ್ಗೆ ಸ್ಟೈಪೆಂಡ್ ಕೊಡ್ತಾರೆ. ಡ್ಯೂರಿಂಗ್ ಅಪ್ರೆಂಟಿಸ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸ್ಟೈಪೆಂಡ್ ಪೇ ಮಾಡ್ತಾರೆ. ವಯೋಮಿತಿ 15ರಿಂದ 24 ವರ್ಷಗಳ ಒಳಗಡೆ ಇರಬೇಕು. ಛತ್ತೀಸ್ಗಢದಲ್ಲಿ ವೇಕೆನ್ಸಿ ಇದೆ. ಅರ್ಜಿಯ ವಿಧಾನ ಆನ್ಲೈನ್. ಕೊನೆಯ ದಿನಾಂಕ ಬಂದು 30 ಆಗಸ್ಟ್. ಈ ತಿಂಗಳ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಯಾವುದೇ ಅರ್ಜಿ ಶುಲ್ಕ ಇಲ್ಲ. ನೆಕ್ಸ್ಟ್ ಬಂದು ECIL ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟೆಕ್ನಿಕಲ್ ಆಫೀಸರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಜೂನಿಯರ್ ಆರ್ಟಿಸನ್ ಹುದ್ದೆಗಳ ಸಂಖ್ಯೆ ಬಂದು 24. ಅರ್ಹತೆ ನೀವು ತತ್ಸಮಾನ ವಿಷಯದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಇದ್ರೆ ನೀವು ಅಪ್ಲೈ ಮಾಡಬಹುದು. ಸಂಬಳ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಸಂಬಳ ಇದೆ. ಅದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ. ವಯೋಮಿತಿ ಗರಿಷ್ಠ 30 ವರ್ಷ. ನೀವು 30 ವರ್ಷದ ಒಳಗಡೆ ಇರಬೇಕು ಅಪ್ಲೈ ಮಾಡಕ್ಕೆ. ಕೆಲಸದಲ್ಲ ಭಾರತದಾದ್ಯಂತ ಪ್ಲೇಸ್ ಮಾಡ್ತಾರೆ. ಅರ್ಜಿಯ ವಿಧಾನ ಆನ್ಲೈನ್ ಅಲ್ಲಿ ಮುಖಾಂತರ ಮಾತ್ರ ನೀವು ಅಪ್ಲೈ ಮಾಡಬಹುದು. ಕೊನೆಯ ದಿನಾಂಕ 18 ಆಗಸ್ಟ್. ಆಗಸ್ಟ್ 18ರ ಒಳಗಡೆ ಅಪ್ಲೈ ಮಾಡಬೇಕು. ಯಾವುದೇ ಅರ್ಜಿ ಶುಲ್ಕ ಕೊನೆಯದಾಗಿ ICTS ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯೋರಿಟಿಕಲ್ ಸೈನ್ಸಸ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಡಿಯಲ್ಲಿ ಬರುತ್ತೆ. ಇದು ಬೆಂಗಳೂರಿನಲ್ಲಿದೆ. ಇದರದ್ದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೈಂಟಿಫಿಕ್ ಆಫೀಸರ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ.
ಹುದ್ದೆಗಳ ಸಂಖ್ಯೆ 7 ವೇಕೆನ್ಸಿಗಳಿವೆ. ಅರ್ಹತೆ ನೀವು ಪದವಿ ಅಥವಾ ಸ್ನಾತಕೋತ್ತರ ಪದವಿ, ನಿಮ್ಮ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಸಂಬಳ ಹುದ್ದೆಗಳಿಗೆ ಅನುಸಾರವಾಗಿ ವೇರಿಯಸ್ ಸ್ಯಾಲರಿ ಇರುತ್ತೆ. ಕೆಲಸದ ಸ್ಥಳ ಬೆಂಗಳೂರು. ಅರ್ಜಿಯ ವಿಧಾನ ಆನ್ಲೈನ್, ನೀವು ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲೈ ಮಾಡಬಹುದು. ಆಗಸ್ಟ್ 31 ಈ ತಿಂಗಳ ಒಳಗಡೆ ಆಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಇವಿಷ್ಟು ಈ ವಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ನೋಟಿಫಿಕೇಶನ್. ಇದೇ ತರ ಎಲ್ಲಾ ವಾರದಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುವ ನೋಟಿಫಿಕೇಶನ್ ಉದ್ಯೋಗ ವಾರ್ತೆಗಳ ವಿಡಿಯೋ ನಾವು ಅಪ್ಲೋಡ್ ಮಾಡ್ತೇವೆ. ಇವಿಷ್ಟು ಈ ವಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರುವಂತ ವೇರಿಯಸ್ ಜಾಬ್ದು ನೋಟಿಫಿಕೇಶನ್. ಇದೇ ತರಹ ಪ್ರತಿ ವಾರ ನಾವು ಉದ್ಯೋಗ ವಾರ್ತೆ ಅಥವಾ ಉದ್ಯೋಗ ವಾರ್ತೆಗಳ ವಿಡಿಯೋವನ್ನ ಅಪ್ಲೋಡ್ ಮಾಡಲಿದ್ದೇವೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇನ್ನಿತರರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂತಂದ್ರೆ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ಜಾಬ್ ನೋಟಿಫಿಕೇಶನ್ ತುಂಬಾನೇ ಲಾಸ್ಟ್ ಡೇಟ್ ತುಂಬಾನೇ ಕಮ್ಮಿ ಇರುತ್ತೆ. 1 ವೀಕ್ ಆರ್ 1 ಮಂತ್ ನೋಟಿಫಿಕೇ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅದರಿಂದ ನೀವು ಬೆಲ್ ಐಕಾನ್ ಎನೇಬಲ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡ್ದಂಗೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಲಭ್ಯವಾಗುತ್ತೆ. ಅದು ನಿಮಗೆ ಆದಷ್ಟು ಬೇಗ ಅಪ್ಲೈ ಮಾಡಲು ಸಹಾಯವಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಾಬ್ಸ್ ಅಲ್ಲಿ.